ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವ್ಲಾಗಲ್ಲಿ ಸ್ಯಾರಿ ಶಾಪಿಂಗ್ ಇದೆ ಮತ್ತು ನನ್ನ ಕಸಿನ್ಸ್ ಬಂದಿದ್ದಾರೆ ಆ್ಯಂಡ್ ಇದು ಸಂಡೇ ಆಗಿದೆ. ಸೊ ಇಟ್ ಈಸ್ ಅ ನೈಸ್ ಡೇ ಆ್ಯಂಡ್ ಸ್ಕಿಪ್ ಮಾಡಿದಿರ ಈ ವಿಡಿಯೋ ನೋಡಿ. ಐ ಆಮ್ ಶೋರ್ ಯು ವಿಲ್ ಹ್ಯಾವ್ ಲಾಟ್ಸ್ ಆಫ್ ಫನ್. ಲೆಟ್ ಗೆಟ್ ಇನ್ಟು ದ ವಿಡಿಯೋ. ಸೊ ಇವಳು ಬಂದವಳೆ, ಇವಳು ಬೆಳಿಗ್ಗೆ 6 ಗಂಟೆಗೆ ಎದ್ದವಳಂತೆ. ಬಂದ್ಬಿಟ್ಟು ಯಾವಾಗಲೂ ಸೀರಿಯಲ್ ನೋಡ್ತಾಳೆ ಫೋನಲ್ಲಿ. ಆಗೋಯ್ತಂತೆ. ಯಾವಾಗೂ ಏನ್ ಸೀರಿಯಲ್ ನೋಡ್ತೀಯ? ಗೌರಿ ಕಲ್ಯಾಣ. ಅವಳಿಗೆ ಹುಡ್ಗ ಹುಡುಕ್ತಿದ್ದೀರಿ, ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಕಮೆಂಟ್ ಹಾಕಿ. ಏನ್ ನಗು ನಿಂಗೆ ಅದು ವಿಯರ್ಡ್ ಆಗಿ ಅಂತ. ನಮ್ಮ ಮನೇಲಿ ಬಿರಿಯಾನಿ ಪೀಸ್ ಎಲ್ಲ ಹುಡುಕೈತೆ. ಸಾರು ಮಸಾಲೆ ಸಾರು ಮಾಡ್ತಾ ಮಸಾಲೆ ಸಾರು ಸೊ ಅವ್ರಿಗೆ ಅಂದ್ರೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪಗೆ ನಮ್ಮ ಮಮ್ಮಿ ಡ್ಯಾಡಿಗೆ ಪ್ರ್ಯಾಂಕ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದಿರಿ. ಈ ಪ್ರ್ಯಾಂಕ್ ಏನಂತ ಹೇಳಿದ್ರೆ, ನನ್ನ ತಂಗಿರಿಬ್ರು ಜಗಳ ಆಡೋಥರ ಬಟ್ಟೆ ಚಪ್ಪಲಿ, ಈ ಹುಡುಗಿರು ಜಗಳ ಆಡ್ತಾರಲ್ಲ ಚಿಕ್ಕ ಇದಕ್ಕೆ ಬಟ್ಟೆ ಚಪ್ಪಲಿ ಬೊಟ್ಟು ವಾಲೆ ಅಂತ. ಸೊ ಆ ಪ್ರ್ಯಾಂಕ್ ಮಾಡೋಣ ಅಂತ ಇದ್ರಿ. ಲೆಚ್ಚಿ ಹವ ಹೋಗುತ್ತೆ ಅಂತ ಹೇಳಿ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ. ನಂಗೂ ಆಗ್ತಿಲ್ಲ. ಯಾರು ಹೋಗಿದ್ದಾರೆ? ನಾನು ವಿಡಿಯೋ ಅಲ್ಲ, ಫಿಲಂ ನೋಡ್ತಾ ಇದ್ದೀನಿ. ಕುರ್ಕುರೆ ತಿಂದ್ಬಿಟ್ಟು ಪೇಪರ್ ಅಲ್ಲೆಲ್ಲ ಹಾಕ್ಬಿಟ್ಟು ಟೇಬಲ್ ಕೆಳಗಡೆ ಇತ್ತು, ಗೊತ್ತಾ? ಇನ್ನೊಂದು ನಿಮಿಷ ಆಯ್ತಾನು ಅದಕ್ಕೇನು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ದೊಡ್ಡ ಬಾಯಿ ಐತೆ ಅವಳಗ. ನಮ್ಮನೆ ಬಿಡ್ರಿ. ಸಂಜೆ ಹೋಗೋದು ನಾನು ಎಬ್ಬರಿಸಲ ಅವಳನ್ನ. ನಾನು ಯಾವ ಚಪ್ಪಲಿ ಹಾಕೊಂತೀನಿ ಅದೇ ಚಪ್ಪಲಿ ಬೇಕು ಅವಳಕ್ಕ. ನಾನು ಯಾವ ಡ್ರೆಸ್ ಹಾಕೊಂಡು ಹೋಗ್ತೀನಿ. ನಾನು ಬೆಳಗ್ಗೆ ಕಾಲೇಜ್ಗೆ ಹೋಗೋದು 8 ಗಂಟೆಗೆ, ನಾನು ಕಾಲೇಜ್ಗೆ ಹೋಗೋದು. ನೀನ್ ಸಾಯಂಕಾಲ 4:15 ಹೋಗೋದು. ನೀನ್ ನೀವು ಫಾಗ್ ಆಗ್ತೀರಾ ಸುಮ್ಮನೆ. ಟ್ಯಾಗ್ ಆಗ್ತೀರಾ ಸುಮ್ಮನೆ. ಸ್ಟಾರ್ಟಿಂಗ್ ಎಲ್ಲ ಏನ್ ಮಾಡ್ತಾರೆ, ನಾನು ದಪ್ಪ ಇದ್ದೀನಿ ಡ್ರೆಸ್ ಹಿಂಗೆಲ್ಲ ಸ್ಟಿಕ್ ಅಲ್ಲಿ ಪಕ್ಕದಾಗ ನಾನು ಸುಮ್ಮನೆ ಏನೋ ಮಾಡ್ತೀನಿ. ಇಲ್ಲ ಒಂದಿದ್ರೆ ಬಾ ನೋಡೋಣ, ಬಾ ಮುಟ್ಟು ನೋಡೋಣ. ಇಲ್ಲ ಅಂದ್ರೆ ಬಾ ಬಾ ನೋಡೋಣ. ಒಂದ್ಸತಿ ಹೇಳೋದು, ಜಾಸ್ತಿ ಸತಿ ನಾನು ಹೇಳಲ್ಲ. ನೋಡ್ದ ಬಾಯಿ
ಒಂದಿ ತಲೆ ಚೆಚ್ಕೊಬಿಡ. ಟೈಮಿಂಗ್ ಬಂದಲ್ಲ ಹೆಂಗ್ ಮಾತಾಡ್ತಾರೆ ನೋಡು. ಹೋಗಪ್ಪ ಮರ್ಯಾದೆ ಕೊಡೋದು ಮರ್ಯಾದೆ ಇಸ್ಕೊಳೋದು ಎಲ್ಲ ಆಯ್ತು. ಒಂದು ಮಾತು ಬಿಡಲ್ಲ ನೋಡು. ಮಾತು ಎಷ್ಟು ಬಾಯಿ ನೀನೇ ಎತ್ಕೊಡ್ತೀವಿ ಬಿಡ. ಆಗಿದಾಯ್ತು. ಅವ್ರು ಕಿತ್ತಾಡ್ತಾರೆ. ಒಂದ್ ಮಾತಾಡ್ತೀನಿ ಕೇಳ. ಇಲ್ಲೋಡ ಅವ್ರಿಬ್ರು ಎಷ್ಟು ಕಿತ್ತಾಡ್ದು ಅಷ್ಟೇ ಒಂದಾಗೆ ಇರ್ತಾರೆ. ಒಬ್ಬರು ಬಿಟ್ಕೊಡಲ್ಲ. ಅಕ್ಕ ತಂಗಿದ್ರು ನೀನ್ ಬಿಡು. ಇದೊಂದು 4 ಕೂತು ಉಳಿಸ್ಕೊ. ಬೇಡ ನೀವಿಬ್ರು ಅಕ್ಕ ತಂಗಿದ್ರು ಕಿತ್ತಾಡ್ತಾರ. ನಾವು ಒಂದತ್ರ ಬಿಡ್ರೆ ಅವ್ಳು ದೊಡ್ಡ ಮನ್ಸಿ. ಅವಳು ಅವಳು ಯಾವಾಗ ಹೇಳೋದೇ ಕೆಲ್ಸ. ಅವಳು ತಪ್ಪು ಹೇಳೋದೇ ಕೆಲ್ಸ. ಬಿಡ್ರಿ. ಇವತ್ತಿನ ಕಿತ್ತಾಡ್ತಾರ. ನಾಳೆ ಮದ್ವೆ ಆದ್ಮೇಲೆ ನೋಡಿ ಇದಕ್ಕಿಂತ 2 ವರ್ಷ ಹೇಳ್ತಾರೆ. ಯಾಕೆ ಹೇಳೋ ಕಿತ್ತಾಡೋಕಿಲ್ಲ ಅಲ್ಲಲ್ವಾ? ಅಯ್ಯೋ ನನ್ ಇವಾಗೆ ಬೇಜಾರಾಗ್ತೈತೆ. ನೀವು ಅಶ್ವಿನಿ ಅಯ್ಯೋ ನಾನ್ ಬರೋಲ್ಲಪ್ಪ. ನಾನು ಆಚೆ ಹೊಟ್ಟೋಗ್ಬಿಡ್ತೀನಪ್ಪ. ನಾನು ಆಚೆ ಹೋಗ್ಬಿಡ್ತೀನಪ್ಪ. ನಾನಿರಲ್ಲ. ಅಷ್ಟಿದೆ ಇದ್ರಾಗ ಹಿಂಗ ಅಳ್ತಾರದು. ಹಿಂಗ ಹಿಡಿದ್ರೆ ಹಿಂಗ ಅಳ್ತಾರ. ಕಿತ್ತಾಡೋದಕ್ಕೆ ನಾವು ನೀನ್ ಸುಮ್ನೆ ಒಂದಾಗ್ತಾರಲ್ಲೇ ಸೈಲೆಂಟ್ ಆಗಿರ್ಬೇಕು ನೀವು ಅಷ್ಟೇ. ಅಂತವನವನು ಮರ್ಯಾದೆ ಕೊಡ್ಬಿಟ್ಟು ಅವ್ಳ ಮಾತ್ರ ಮಾತಾಡೋದು ಸರಿ, ನಾನ್ ಮಾತ್ರ ಮಾತಾಡೋದು ತಪ್ಪು. ಸ್ವೀಟ್ ನೋಡ್ತಾ ಇರೋದು ಅವನು. ಅದನ್ನ ಹೇಳೋದೇ ಮಾತಾಡ್ತಾರೆ. ಸಂಜು ಒಂದ್ ನಿಮಿಷ ಹೇಳ ಮಾತು ಕೇಳ. ಏನಾಗ್ಲಿ ಅವ್ರು ಒಂದೇಟ್ ಹೊಡೆದ್ಬಿಡ್ಲಿ ಸಮಾಧಾನ ಆಗಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮಾತಾಡ್ಬಿಟ್ಟು ನೀನೇ ಸುಮ್ಮನೆ ಇರ್ಬೇಕು. ನಿನ್ನಿಂದ ನಾವು ಕೆಟ್ಟವರಾಗಬೇಕು. ಮುಂದೆ ಎತ್ಕೊಟ್ಟಿಲ್ಲ ಬಿಡು. ತಾತ ಶೂಟ್ ಮಾಡು. ತಾತ ಇಲ್ಲಡ ನಗ ಇಲ್ಲಡ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಗೊತ್ತಿಲ್ಲ. ಅಲ್ಲಿ ಬೇಡ. ನಮ್ಮ ಮನೆಗೆ ಹಂಗೆ ಯಾವಾಗ ಖುಷಿ ಇರ್ತಿದ್ದೋ ಏನೋ ಒಂದು ಸೈತಾನ್ ಬಂದ್ಬಿಡ್ತೈತೆ. ಅದ್ ನಮ್ ಡ್ಯಾಡಿನೇ ಮಾತಾಡ್ದ ನಾನ್ ಮಾತಾಡ್ದ. ಯಾರು ನಿಮ್ಮಪ್ಪನ ಏನೋ ತಗೊಳ್ತೇನೆ ನಿನ್ನ ದೇವಾ. ಸುಂದರ ಕಾವೇರಿಗೆ ಬಾಳ ತಂಗಿ ತರ ಆಗ್ತಾರೆ. ಆಯ್ತಾ ಅವರೇ ಸೆಟ್ ಆತಾರೆ. ಸುಂದರ ಕನ್ನಂತೆ ಕೊಡು. ಶೂಟ್ ಮಾಡು. ಅದು ಟಿಗರ್ ಆಗ್ತಾ ಇಲ್ಲ. ಟಿಗರ್ ಆಗ್ತಾ ಇಲ್ವೋ? ಏನಾಗ್ತಾ ಇಲ್ಲ? ಟಿಗರ್ ಟ್ರಿಗರ್ ಅಲ್ಲ, ಅದು ಟಿಗರ್. ಫಿಗರ್ ಅಂದ್ಬಿಡು. ಟಿಗರ್ ಆಗ್ತಾ ಇಲ್ವಾ? ಸಾಕಾಗಿಲ್ಲ ನಿಂತ. ಇವನು ಅವಾಗ ಒಂದು ತಮಾಷೆ ಎಲ್ಲ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಅವ್ರನ್ನ ಬಂದಿದ್ದವ್ರನ್ನ ನಮ್ಗೆ ನಿಮ್ಗಿರ್ಲಿಲ್ವಾ ಜ್ಞಾನ? ಒಂದ್ ಸೆಲ್ಫಿ ಅದು ಹಿಡ್ಕೊಂಬದಾಗಿತ್ತಾನೆ. ಸುಮ್ಮನೆ
ಹೊಲ್ಸ್ಕೊಡ್ತೀನಿ ಬಿಡ, ಅಷ್ಟೇ ತಾನೇ ಹೋಗಿದ್ದು. ಹೊಲ್ಸ್ಕೊಡ್ತೀನಿ ಬಿಡು. ಇರು, ನೋಡಿದ್ರೆ ಅವ್ಳು ಕೊಟ್ಟಿರೋದಂತೆ. ಬೆಳಿಗ್ಗೆ ಹೇಳಿದ್ದು ಹಂಗೆ, ನಾನು ಕಾಸು ತಂದ್ಬಿಟ್ಟು ನಾನು ಕೊಟ್ಟಿರೋದು ಮಮ್ಮಿ ಕಾಸು ಇದೇನಾ? ಕೊಡಲ್ಲ ಅಂತ. ಕರಿ ಮಾಮನ್ ಕರಿ. ಕಾಕಲ್ಲ ಕಾಕನ್ ಕರಿತಾನೆ, ಇದು ನಿಮ್ ಮುಂದೆ ಹಿಡ್ಕೊಡ್ತಾನೆ. ಇಲ್ಲೋಡೆ ನಾನ್ ಮಮ್ಮಿನ ಮೊನ್ನೆ ಚಪ್ಪಲಿ ಏನು? ಕಾಲೇಜ್ಗೆ ಹೋಗೋವಾಗ ತೋರ್ಸ್ದೆ. ಮಮ್ಮಿ ಕಿತ್ತೋಗೈತೆ ರಾಜಿ. ಮತ್ತೆ ಹೇಳ್ತಾರೆ ಅಂತ. ಏಯ್ ಇಲ್ಲೋಡೆ ಪೂರ್ತಿ ಕಿತ್ತೋಗ್ಬಿಡುತ್ತೆ, ದಮ್ಮ ಹಸಿದ ಕೇಳಿಸ್ಕೊಂಡ ರೆಡಿ, ನಾನು ಫಿಲಮ್ ನೋಡ್ತಾ ಇದ್ದೀನಿ, ಸುಮ್ಮನೆ ಇರು ರೆಡಿ. ರೀ ಇದು ಕೋಪ ಬರಲ್ಲ ಅವಾಗ. ಎಷ್ಟು ಲೇ. ಮಾತಾಡ್ತಾಳೆ ಅದ್ನ ಹಾಕೊಂಡು ಅಮ್ಮ ಸುಮ್ಮನೆ ನೋಡಲ್ಲ ಅಷ್ಟೇನು. ಹೋಗೋದು, ಇಲ್ಲಿ ಬಿಚ್ಚಾಕೋದು, ಮತ್ತೆ ಕಾಲೇಜ್ ಎತ್ಕೊಂಡು ಅಷ್ಟೇ. ಏನೆಲ್ಲೂ ನಾನು ನಡೆಯಲ್ಲ. ನಾನು ಕಾಲೇಜ್ ಹಾಕೊಂಡು ಹೋಗುವಾಗ ನಾನು ಅಂದೆ ನನ್ನ ಕಾಲೇಜ್ ಜಾಸ್ತಿ ಏನ್ ಕಿತ್ತೋಗಿಲ್ಲ, ಓಪನ್ ಆಗಿರೋದು ಅಷ್ಟೇ ಅಂತ ಹೇಳ್ದೆ ತಾನೆ. ಈಲ್ಡ್ ಹಾಕಲ್ಲ ಅಂತ ಹೇಳಿದ್ರೆ ನಾನು ಪ್ರಾಕ್ಟೀಸ್ ಮಾಡ್ಕೊಬೇಕು, ಈಲ್ಡ್ ಹಾಕೋಬೇಕು ಅಂತ ಈಸ್ಕೊತೀನಿ ಬಿಡು. ಟೈಮ್ ಅಲ್ಲಿ ನಿನ್ಗೆ ನಾನು ಚಪ್ಪಲಿ ಬೇಕು ತಾನೆ, ಎತ್ಕೊಂಡು ಹೋಗು. ಹಾಕೊಂಬ, ನಮ್ಮನ್ನ ಎತ್ಕೊಂಡು ಹೋಗಕ್ ಆಗಲ್ಲ. ಕೈಯಾಗಿ ಇಟ್ಕೊಂಡು ಹೋಗು. ನೀನ್ ಕಾಸು ಕೊಟ್ಟಿರೋದು, ಹಾಕೊಂಬ ಕಾಸು ಕೊಟ್ಟಿರೋದು, ಹೋಗಿ ಎತ್ಕೊ. ಖಾರಕ್ಕೆ ಹಾಕ್ತೀನಿ, ಖಾರಕ್ಕೆ ಹಾಕ್ತೀನಿ, ನಾನೇನು ಯೂಸ್ ಮಾಡಲ್ಲ, ಅದಕ್ಕೆ ಹಾಕ್ತೀನಿ. ಬೆಳಿಗ್ಗೆ ಏನಂತ ಹೇಳ್ದೆ, ಈಸ್ಕೊಡ್ತೀನಿ ಹೊಸದಂತ ಹೇಳ್ದೆ. ಯಾರು ಹೇಳಿದ್ದು ಈಸ್ಕೊಡ್ತೀನಿ ಹೊಸದು ಅಂತ? ನಾನೇನು ಅಂದೆ ಇಲ್ಲ, ನೀನೇ ನಂದೆ ಟಾಪಕ್ಕೆ ಹೊಲ್ಸ್ಕೊಡು ಅಂತ ಹೇಳ್ದ. ಊಟ ಟೈಮ್ ಆಯ್ತು ಹೇಳ್ದೆ. ಗಾಯ್ಸ್ ಸ್ಟಾಪ್ ಸ್ಟಾಪ್. ಚಿತ್ತ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಡ್ರ. ನಾನಲ್ಲ, ಅವ್ಳ ಇದೆ ಸಾಕು. ಇದು ಪ್ರಾಂಕ್, ಇದು ನೋಡ್ಮ ಜಗಳ ಇದು ಪ್ರಾಂಕ್, ಇದು ಏನು ಬಾ 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 ಪ್ರಾಂಕ್. ಓ ಏನು ಓ ಏನು ಓ ಏನು ಪ್ರಾಂಕ್, ಇದು ಪ್ರೀ ಪ್ಲಾನ್ ಮಾಡಿ ನಾವು ಮಾಡಿದ್ದು. ನಿಮ್ ಚಪ್ಪಲಿ ನಿಕ್ಕೊಂಡು ಇಷ್ಟ ಆಡೋದು. ಬ್ರೋ ಸೀರಿಯಸ್ ಫೆಲೋ. ಓ ಏನು ಓ ಏನು ಇನ್ನು ಅಲ್ಲಿ ಕೂತ್ಕೊಂಡಿದ್ದಾನೆ. ಒಳ್ಳೇದಾಯ್ತು ನನಗೆ. ಬಕ್ರಾ 1, ಬಕ್ರಾ 1 ಅಮ್ಮ, ಬಕ್ರಾ 2 ಚಿತ್ತ, ಬಕ್ರಾ 3 ಡ್ಯಾಡಿ. ನಿಮ್ಮ ಮಮ್ಮಿ ಅಂತೂ ಮಾತಾಡ್ದೆ, ನೀನು ಮಾತಾಡಿಲ್ಲ ಅಲ್ಲ. ಎಷ್ಟು ರಿಯಾಕ್ಷನ್ ಮಾಡೈತೆ ಗೊತ್ತಾ ಚಿತ್ತ. ನೋಡ್ರಮ್ಮ ಹಿಂಗ್ ಮಾಡ್ತಾರೆ, ನೋಡ್ರಮ್ಮ ನಾವೇನ್ ಮಾಡೋದು, ನೀವೇ ನೋಡ್ರಮ್ಮ. ಪ್ಲಾನ್ ಸಕ್ಸಸ್, ಪ್ರಾಂಕ್ ಸಕ್ಸಸ್ ಗರ್ಲ್ಸ್. ಅಶ್ವಿನಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದು ಸಂಜು ನಾನು ಹೇಳ್ದೆ ಇಲ್ಲಮ್ಮ, ನಿನ್ಗೇನ್ ಹೇಳ್ದೆ ನಾನು? ಏನ್ ನೋಡ್ರಮ್ಮ ನೋಡ್ರಮ್ಮ ಅಂತ ನೋಡ್ರಪ್ಪ ಅನ್ನು. ಒಂದ್ ತಿಂಗ್ಳು ವೆಯ್ಟ್ ಮಾಡಮ್ಮ, ಆರಾಮಾಗಿ ಇತ್ತು ಅಂತ ಹೇಳ್ದೆ ತಾನೆ. ಅದು ಪ್ರಾಂಕೆ. ಅದು ಪ್ರಾಂಕೆ. ಪ್ರಾಂಕೆ. ಅಲ್ಲ ಹಂಗ ಹೇಳಿದಲ್ಲ ನಾನು, ತಪ್ಪೇನ್ ಹೇಳಿದೆ? ಅಶೋ, ಇವ್ರು ನೀನ್ ಆಚೆ ಹೋದ್ಮೇಲೆ ಏನೇನ್ ಮಾತಾಡಿದ್ರು ಅಂತ ತೋರಿಸ್ತೀನಿ ಇರು ನಿಂಗೆ. ಇದೇ ಏನಾದ್ರು ರಾತ್ರಿ ಸ್ವಲ್ಪ ಲೇಟ್ ಆಗಿ ತೆಗ್ದಿದ್ರೆ ಇನ್ನು ಎಷ್ಟು ದೊಡ್ಡ ಇವ್ನು, ರಾತ್ರಿ. ಓ, ನೈಟ್ ಮಾಡ್ಬೇಕಾಗಿತ್ತು ನಾವು ಪ್ರಾಂಕ್ ನನಗೆ. ಅಶಿತಾ ಇವ್ನು ಕಾಕ ಫೋನ್ ಮಾಡ್ದ ಗೊತ್ತಾ? ಓ, ಇವನ್ ಬೇರೆ. ಸೊ ಈವ್ನಿಂಗ್ ಆಯಿತು, ಊಟ ಎಲ್ಲ ಮಾಡಿ ಫಿಲಮ್ ನೋಡ್ತಿದ್ರು ಎಲ್ಲ. ಅದಾದಮೇಲೆ ಕಾಫಿ ಟೀ ಕುಡಿದು ನೈಟ್ ಊಟ ಮಾಡಿ ಮಲ್ಕೊಂಡಿದ್ದೆ. ಕೆಲಸ ಈ ಡೇ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನಾವಂತೂ ಮಸ್ತ್ ಎಂಜಾಯ್ ಮಾಡಿದ್ರಿ ಗಾಯ್ಸ್. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ ಇದಾಗಿತ್ತು. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.